ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇಡೀ ನಮ್ಮ ಕ್ಷೇತ್ರ ಜನರಿಗೆ ನಾನು ಕೋರ್ಲಿಕ್ಕೆ ಬಯಸ್ತೇನೆ. ಎಲ್ಲರೂ ನಗ್ನಗ್ತಾ ಸಂತೋಷದಿಂದ ಈ ಹಬ್ಬ ನಮ್ಮ ದೇಶೀಯ ಹಬ್ಬ, ನಮ್ಮ ನಾಡ ಹಬ್ಬ ಇದು. ಹಂಗಾಗಿ ಭಾಳ ಖುಷಿಯಿಂದ ಸಂತೋಷದಿಂದ ಎಲ್ಲ ಮನೆಗಳಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ರೈತರು ಬೆಳೆದಂಥ ಬೆಳೆಗಳನ್ನು ಇವತ್ತು ಅದನ್ನು ಶುದ್ಧೀಕರಣ ಮಾಡಿ, ದನ ಕರುಗಳನ್ನು ಶುದ್ಧ ಮಾಡಿ, ಅದಕ್ಕೆ ಅಲಂಕಾರ ಮಾಡಿ, ಒಂದು ರೀತಿ ಏನಂತ ಹೇಳಿದ್ರೆ ಇದ್ರ ಸಂತೋಷ ನಮಗೆ ಗೊತ್ತದು, ನಾವು ಮಾಡಿದವ್ರಿಗೆ ಅದು ಸಂತೋಷ ಗೊತ್ತಾಗುತ್ತೆ, ಬೇರೊಬ್ರಿಗೆ ಗೊತ್ತಾಗಲ್ಲ. ಹಂಗಾಗಿ ಪಾಶ್ಚಿಮಾತ್ಯ ಹಬ್ಬಗಳಿಗೂ ಮತ್ತು ನಮ್ಮ ದೇಶೀಯ ಹಬ್ಬಗಳಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಪಾಶ್ಚಿಮಾತ್ಯ ಹಬ್ಬಗಳಿಗೆ ನಾವು ಹೋಲಿಸಿದ್ರೆ ದೇಶೀಯ ಹಬ್ಬಗಳ ಮುಂದೆ ಅವು ಯಾವುದು ಏನೂ ಇಲ್ಲ. ಆ ಒಂದು ರೀತಿಯಲ್ಲಿ ನಮ್ಮವರೆಲ್ಲ ಆಚರಣೆ ಮಾಡ್ತಾರೆ. ಭಾಳ ಖುಷಿ ಆಗ್ತಾ ಇದೆ. ನಾನು ಕೂಡ ಇಲ್ಲಿ ಸಂಜಯ್ ಗಾಂಧಿ ನಗರದಲ್ಲಿ ಸಂಕ್ರಾಂತಿ ಹಬ್ಬ ಮಾಡುವಂಥ ಸ್ಥಳದಲ್ಲಿ ಭಾಗವಹಿಸಿದ್ದೇನೆ. ಖುಷಿ ಆಗ್ತದೆ. ವರ್ಷವೂ ಕೂಡ ನಾವು ಇದೇ ರೀತಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಹೆಚ್ಚಾಗಿ ಏನು ಹೇಳೋಕೆ ಹೋಗೋದಿಲ್ಲ. ಮತ್ತೊಮ್ಮೆ ನಮ್ಮ KGF ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ತಮಿಳು ಭಾಷೆ ಮಾತನಾಡ್ತಕ್ಕಂಥವ್ರೆಲ್ಲರೂ ಕೂಡ ಭಾಳ ದೊಡ್ಡ ಹಬ್ಬ ಅವ್ರಿಗೆ. ಪೊಂಗಲ್ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ಎಲ್ಲನ ದೂರ ಹೋಗಿದ್ರು ಕೂಡ ಎಲ್ಲರೂ ಬಂದು ಒಟ್ಟಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕುಟುಂಬ ಸಮೇತ ಮಕ್ಕಳು ಎಲ್ಲರೂ ಸೇರಿ ಭಾಳ ಚೆನ್ನಾಗಿದೆ. ಅವರೆಲ್ಲರೂ ಚೆನ್ನಾಗಿರಲಿ, ಸಂತೋಷದಿಂದ ಇರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಂದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ತನಕ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳು ಎಷ್ಟೋ ಜನ ಆಗ್ಬಿಟ್ರು. ಆದರೆ ಈ ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಹಸುಗೆ ಪೂಜೆ ಮಾಡೋದ್ರ ಮೂಲಕ ಸಂಕ್ರಾಂತಿ ಹಬ್ಬಕ್ಕೆ ಚಾಲನೆ ಕೊಟ್ಟರು. ನೆನ್ನೆ ಒಂದು ವಿಶೇಷ. ದೇಶಕ್ಕೆ ಪ್ರಧಾನಮಂತ್ರಿ ರಾಜಕೀಯ ಅಧಿಕಾರ ಮಾಡೋದಲ್ಲದೆ ಈ ಸಂಸ್ಕಾರವನ್ನು, ಹಬ್ಬಗಳನ್ನು ಧಾರ್ಮಿಕವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ಪ್ರತಿ ಹಬ್ಬದಲ್ಲೂ ಏನಾದರೂ ಒಂದು ಸಂದೇಶ ನಮಗೆ ಕೊಟ್ಟೇ ಕೊಡ್ತಾರೆ. ಆ ರೀತಿ ನೆನ್ನೆನೇ ನಮಗೆ ಗೋಪೂಜೆ ಮಾಡೋದ್ರ ಮೂಲಕ ಸಂಕ್ರಾಂತಿ ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದೊಂದು ವಿಶೇಷ ಅಂತೇಳಿ ನಮ್ಮ ಕ್ಷೇತ್ರದ ಎಲ್ಲ ಜನ ಕೂಡ ನಾವು ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಸುದ್ದಿ.
ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.